ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗನಿಗೆ ಇವತ್ತು ಕಿವಿ ಚುಚ್ತಾ ಇದ್ದೀವಿ, ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ. ಸೊ ಯಾವ ದೇವಸ್ಥಾನ ನೋಡೋಣ ಬನ್ನಿ. ನಾವೀಗ ಹೋಗ್ತಾ ಇರೋ ಊರ ಹೆಸರು ರಾಯಸಮುದ್ರ ಅಂತ. ಅಲ್ಲಿ ಮುದ್ದು ಭೈರವೇಶ್ವರ ಅಂತ ದೇವಸ್ಥಾನ ಇದೆ. ದೇವಸ್ಥಾನ ಯಾವ ಸೈಡ್ ಬರೋದು? ಈಗ ನಾವು ರಾಯಸಮುದ್ರದ ಊರಿಗೆ ಬಂದ್ವಿ. ಇಲ್ಲಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ರಾಯಸಮುದ್ರದ ಊರಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ಥರ ವೆಹಿಕಲ್ಗಳು ಹೋಗೋದಿಲ್ಲ, ನಡ್ಕೊಂಡೇ ಹೋಗಬೇಕು. ದೇವಸ್ಥಾನ ಸ್ವಲ್ಪ ದೂರನೇ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕೊಳದಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಅಂತ ನಾವು ಕೊಳದ ಹತ್ರ ಬಂದ್ವಿ. ಇಲ್ಲಿ ಗಂಗೆ ಪೂಜೆ ಮುಗಿಸಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನೋಡ್ಬೋದು ನೀವು, ಭತ್ತದ ನಾಟಿ ಮಾಡಿ ಸಣ್ಣ ಸಣ್ಣದಾಗಿ ಕಟ್ಟೆಗಳು ಕಟ್ಟಿದ್ರು. ಹೋಗೋಕ್ಕೂ ಒಂಥರ ಚೆನ್ನಾಗಿತ್ತು. ಒನ್ ಟೈಮ್ನಲ್ಲಿ ಈ ರಾಯಸಮುದ್ರ ಅನ್ನೋ ಊರು ತುಂಬ ಫೇಮಸ್ ಆಗಿತ್ತು. ಅದು ಯಾವಾಗ ಅಂದರೆ ಒಂದು ರಿಯಾಲಿಟಿ ಶೋ ಮಾಡಿದ್ರು, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಂತ ಸುವರ್ಣ ವಾಹಿನಿಲಿ ಬರ್ತಿತ್ತು. ಆ ರಿಯಾಲಿಟಿ ಶೋನ ಈ ಊರಲ್ಲೇ ಮಾಡಿದ್ದು, ಅದು ಈ ಜಾಗದಲ್ಲೇ ಮಾಡಿರೋಂಥದ್ದು. ಆವಾಗ ಈ ಊರು ತುಂಬ ಫೇಮಸ್ ಆಗಿತ್ತು. ಇಲ್ಲಿ ನೋಡಿ, ನಾವು ಇಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನದ ಹತ್ರ ಹೋಗ್ತಿದ್ವಿ. ನಾವೀಗ ಹೋಗ್ತಾ ಇರೋ ದೇವಸ್ಥಾನದಲ್ಲಿ 2 ದೇವರಿದೆ. ಒಂದು ಹಿರಣ್ ಭೈರವೇಶ್ವರ, ಒಂದು ಮುದ್ದು ಭೈರವೇಶ್ವರ ಅಂತ. ಇಬ್ಬರು ಅಣ್ಣ ತಮ್ಮದಿರು. ಫಸ್ಟು ತಮ್ಮಂಗೆ ಪೂಜೆ ಮುಗಿಸಿ ಆಮೇಲೆ ಅಣ್ಣಂಗೆ ಪೂಜೆ ಮಾಡಬೇಕು. ಇಲ್ಲಿ ನಾವು ಹಿರಣ್ ಭೈರವೇಶ್ವರನಿಗೆ ಪೂಜೆ ಮಾಡ್ತಾಯಿದ್ವಿ. ಅಪ್ಪ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಮುದ್ದು ಭೈರವೇಶ್ವರ ಅನ್ನೋ ದೇವಸ್ಥಾನ ಬೆಟ್ಟದ ಮೇಲಿರೋಂಥದ್ದು. ಈ 5 ಮೆಟ್ಲಿಗೆ ಪೂಜೆ ಮುಗಿಸಿ ಬೆಟ್ಟದ ಮೇಲೆ ಪೂಜೆ ಮಾಡಬೇಕಾಗಿತ್ತು. ಬಟ್ ನಾವು ಬೆಟ್ಟದ ಮೇಲೆ ಹೋಗೋಕ್ಕಾಗಲ್ಲ, ಅಲ್ಲಿ ಚಿರತೆ ಇದೆ ಅಂತ ಊರವರೆಲ್ಲ ಹೇಳಿದ್ರು. ನಾವು ಪಾಪು ಇದೆ ಅಂದ್ಬಿಟ್ಟು ಹತ್ತಲಿಲ್ಲ. ಈ 5 ಮೆಟ್ಲಿಗೆ ಪೂಜೆ ಮುಗಿಸಿ ಪಾಪುಗೆ ಕಿವಿ ಚುಚ್ಚೋಣ ಅಂತ. ಕಿವಿ ಚುಚ್ಬಿಟ್ಟು ಕೈ ಬರುತ್ತಾ ಮನೆಯಲ್ಲಿ ಈ ದೇವಸ್ಥಾನದಲ್ಲಿ ಪುರಾತನ ಕಥೆನೇ ಇದೆ. ಅದೇನಪ್ಪ ಅಂದರೆ, ಈ ಅಣ್ಣ ತಮ್ಮದಿರು ಇಬ್ಬರು ನನಗೆ ಫಸ್ಟ್ ಪೂಜೆ ಆಗಬೇಕು ಅಂತ ಜಗಳ ಮಾಡ್ಕೋತಿದ್ರಂತೆ. ಸೊ ಅದಕ್ಕೆ ಅಣ್ಣ ಇದ್ದವರು, ನಾನು ಹೇಳಿದ ಕೆಲಸ ನೀನು ಮಾಡು, ಆವಾಗ ನಿನಗೆ ಫಸ್ಟ್ ಪೂಜೆನ ನಾನು ಬಿಟ್ಕೊಡ್ತೀನಿ ಅಂತ. ಅದಕ್ಕೆ ಸರಿ ಅಂತ ತಮ್ಮ ಅಂದ್ರಂತೆ. ಅದಕ್ಕೆ ಅಣ್ಣ ಇದ್ದವರು ಮೇಲಿಂದ ಒಂದು ದೊಡ್ಡ ಬಂಡೆನ ಬೀಳಿಸ್ತಾರಂತೆ. ಆಗ ತಮ್ಮ ಇದ್ದವರು ಅದನ್ನು ಕಿರುಬೆರಳಲ್ಲಿ ಇಟ್ಕೋಬೇಕು ಅಂತ ಅಣ್ಣ ಹೇಳಿರ್ತಾರೆ. ಸರಿ ಅಂತ ತಮ್ಮ ಕಿರುಬೆರಳಲ್ಲೇ ಹಿಡ್ದಿರೋ ಅಂಥ ಬಂಡೆಗೆ ಅದಕ್ಕೆ ಫಸ್ಟ್ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಅಮ್ಮನೇ ಕಿವಿ ಚುಚ್ತಾ ಇರೋದು. ಅವ್ರಿಗೆ ಕೊಂಡ್ಲು ನುಲಿಯೋಕ್ಕೆಲ್ಲ ಬರಲ್ಲ. ಅದಕ್ಕೆ ನಾವು ಸಿಂಗಲ್ ಓಲೆ ತೊಗೊಂಬಂದಿದ್ವಿ. ಆ ಓಲೆನ ಹಾಕೋಕ್ಕೆ ಅಂತ ನನ್ನ ಕೈಗೆ ಕೊಟ್ಟರು ಅಮ್ಮ. ಅದನ್ನು ಹಾಕುವಾಗ ನನ್ನ ಪಾಪು ಅಳ್ತಾ ಇರೋದು ನೋಡಿ ಕೈಯೆಲ್ಲ ನಡುಗ್ತಿತ್ತು, ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಅನ್ಕೊಂಡು ಹಾಕ್ತಿ ಕೂಡ ಕೈಗ ಗೋವಿಂದ ಬಂತು 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 ಹಾಯ್ ಬಿಡಕನೆ ಹಾಗೆ ಈ ತಾಳ್ಮೆ ಹಾಕೋ ಮುಖ ಗಾಳಿ ಮಾಡ್ತಾ ಅಯ್ಯ ಭಯ ಆಗುತ್ತೆ ಅಲ್ಲ ಬರಕಿಲ್ಲ ಇಲ್ಲ ಸುಮ್ಮನೆ ಹಾಕ್ತೀನಿ ನೀವು ಅಯ್ಯ ಹೇ ಬರ್ ಕೈ ಏನು ಮಾಡ್ತಿದ್ದೀರಾ ಅಯ್ಯ ಸುಮ್ಮನೆ ಇರೋದಿಲ್ಲ ಆವೇದ ಕಡೆ ರೂಲ್ ಕರೆಕನ ಅಲ್ಲಿ ಕಾಯ್ತಾ ಕಿವಿ ಎಲ್ಲ ಚುಚ್ಚಾದ್ಮೇಲೆ ಇಲ್ಲಿ ನಮ್ಮ ಮಾವನ ಮಗನು ನನ್ನ ತಮ್ಮನು 5 ಮೆಟ್ಲಿಗೆ ಹಿಡ್ಗಾಯಿ ಹೊಡಿತಾ ಇದ್ರು.
ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ವಿ. ಅಲ್ಲೋಗಿ ಊಟ ಮುಗಿಸ್ಕೊಂಡು ಊರಿಗೆ ಹೊರಡದೆ. ಇಲ್ಲಿ ಊಟ ಮಾಡ್ತಾ ಇದ್ವಿ. ಮನೆಗೆ ಬಂದಮೇಲೆ ಪಾಪು ಸುಮ್ಮನೆ ಆಡ್ತಿದ್ದ. ರಾತ್ರಿ ಸ್ವಲ್ಪ ನಿದ್ದೆ ಮಾಡಲಿಲ್ಲ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.